ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡುವ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಮೇಲ್ಭಾಗ ಬರುವ ಹಸಿರು ಬಣ್ಣದ ಸಿಪ್ಪೆಯನ್ನು ತೆಗೆದು ಈ ಥರ ಚೆನ್ನಾಗಿ ತುರಿದು ಇಟ್ಕೊಳ್ಳಿ. ನೋಡಿ, ಈ ಥರ ತುರಿದ್ರೆ ಸಾಕು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ 1.5 ಲೋಟ ಅಥವಾ 2 ಲೋಟದಷ್ಟು ಬಾಂಬೆ ರವೆ ಅಥವಾ ಚಿರೋಟಿ ರವೆ, ಇಲ್ಲದಿದ್ದರೆ ಅಕ್ಕಿ ರವೆ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಸಣ್ಣ ರವೆಯನ್ನೇ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಸಂಡಿಗೆ. ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಇಷ್ಟು ಕೆಂಪಾದರೆ ಸಾಕು. ಅದೇ ಬಾಣಲೆಗೆ 2 ಚಮಚದಷ್ಟು ಕೊತ್ತಂಬರಿ ಕಾಳು, 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕಾಳುಮೆಣಸು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ 5ರಿಂದ 6 ಹಸಿಮೆಣಸು, ಹುರಿದಿಟ್ಟಿರುವ ಕಾಳುಮೆಣಸು, ಕೊತ್ತಂಬರಿ ಕಾಳು, ಜೀರಿಗೆಯನ್ನು ಹಾಕಿ ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಇಷ್ಟು ರುಬ್ಬಿದ್ರೂ ಸಾಕಾಗುತ್ತೆ. ಈಗ ತುರಿದಿಟ್ಟಿರುವಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ನೀರು ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಅದನ್ನೀಗ ಈ ಥರ ಹಿಂಡಿ ನೀರನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ನೀರು ಸ್ವಲ್ಪನೂ ಇರಬಾರ್ದು, ಆ ಥರ ಚೆನ್ನಾಗಿ ಹಿಂಡ್ಕೊಳ್ಳಿ. ನೋಡಿ ಎಷ್ಟು ನೀರು ಸಿಕ್ಕಿದೆ ಅಂತ. ಈಗ ಇದಕ್ಕೆ ಹುರಿದಿಟ್ಟಿರುವ ರವೆ ಹಾಕಿ ರುಬ್ಬಿದ ಮಸಾಲ ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡಿದರೆ ತುಂಬ ಒಳ್ಳೆಯದು. ಈ ಥರ ಸೌಟಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ರವೆ, ಖಾರ, ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಹಿಟ್ಟು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಸಂಡಿಗೆ. ನಾನಿಲ್ಲಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ 5ರಿಂದ 6 ಗಂಟೆ ನೆನೆಲಿಕ್ಕೆ ಬಿಡುತ್ತೇನೆ. ನೋಡಿ, ಈಗ 6 ಗಂಟೆ ನೆಂದಿದೆ. ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉಂಡೆ ರೀತಿಯಲ್ಲಿ ಮಾಡಿ ಒಂದು ಲೋಟಕ್ಕೆ ಕಾಟನ್ ಬಟ್ಟೆ ಕಟ್ಟಿ ಆ ಬಟ್ಟೆಯ ಮೇಲೆ ಈ ಉಂಡೆಯನ್ನು ಇಟ್ಟು ತೆಳುವಾಗಿ ತಟ್ಕೊಳ್ಳಿ. ತೆಳುವಾಗಿ ತಟ್ಟೋದ್ರಿಂದ ಚೆನ್ನಾಗಿ ಒಣಗುತ್ತೆ. ಹಾಗೆಯೇ ಸಣ್ಣದಾಗಿ ಕೂಡ ನೀವು ತಟ್ಕೊಳ್ಬೋದು, ಅದು ಕೂಡ ಬೇಗ ಒಣಗುತ್ತೆ. ನಾನಿಲ್ಲಿ 2 ಥರ ಸಂಡಿಗೆನೂ ಮಾಡಿದ್ದೇನೆ. ಈ ಹಿಟ್ಟನ್ನು ರಾತ್ರಿ ಮಿಕ್ಸ್ ಮಾಡಿಟ್ಟು ಬೆಳಗ್ಗೆ ಈ ಥರ ತಟ್ಟಿ ಬಿಸಿಲಲ್ಲಿ ಒಣಗಿಸಿದ್ರೆ ತುಂಬ ಒಳ್ಳೆಯದು. ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ, ತುಂಬ ರುಚಿಯಾಗಿ ಬರುತ್ತೆ ಸಂಡಿಗೆ. ಈ ಸಂಡಿಗೆಯನ್ನು 2ರಿಂದ 3 ದಿನ ಒಣಗಿಸಿದ್ರೆ ಸಾಕು. ತುಂಬ ಬಿಸಿಲಿದ್ರೆ 2 ದಿನ ಒಣಗಿಸಿದ್ರೆ ಸಾಕಾಗುತ್ತೆ. ಆಗಾಗ ಸಂಡಿಗೆಯನ್ನು ತಿರುಗಿಸಿ ಒಣಗಿಸಿ, ತುಂಬ ಬೇಗ ಒಣಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸಂಡಿಗೆನ ನೀವು ಕುಂಬಳಕಾಯಿ ಹಾಗೆ ಸೌತೆಕಾಯಿಯಿಂದ ಕೂಡ ನೀವು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಎಲ್ಲ ಊಟ ಮಾಡಲಿಕ್ಕೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ಸಂಡಿಗೆಯನ್ನು ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಹುರಿದುಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ತುಂಬ ಹೊತ್ತಿಸ್ಬೇಡಿ, ಅದರ ರುಚಿ ಎಲ್ಲ ಹೋಗುತ್ತೆ. ಇಷ್ಟಿದ್ರೆ ಸಾಕಾಗುತ್ತೆ. ನೋಡಿ, ಇಷ್ಟಾದರೆ ಸಾಕು. ಈಗ ಸಣ್ಣ ಸಂಡಿಗೆಯನ್ನು ಹುರಿದುಕೊಳ್ತಾ ಇದ್ದೇನೆ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ
ಪಲ್ಯ ಮತ್ತು ದೋಸೆ ತಿಂದು ಬೋರ್ ಆಗಿದ್ದರೆ ಹೀಗೊಮ್ಮೆ ಸಂಡಿಗೆ ಮಾಡಿ ಇಟ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ತುಂಬ ದಿನ ಇಡ್ಬೋದು ಇದನ್ನು. ಬೇಸಿಗೆಯಲ್ಲಿ ಬಿಸಿಲಿರುವಾಗ ಈ ಥರ ಒಮ್ಮೆ ಸಂಡಿಗೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.